ಇಂದಿನ ತರಗತಿಯಲ್ಲಿ ತಾಂಜಾವೂರಿನ ಚೋಳರ ಬಗ್ಗೆ ನಾವು ನೋಡೋಣ. ಭಾರತವನ್ನಾಳಿದಂತಹ ಪ್ರಾಚೀನ ರಾಜಮನೆತನಗಳಲ್ಲಿ ಚೋಳ ಸಂತತಿಯು ಸಹ ಒಂದು. ಚೋಳರ ಉಲ್ಲೇಖದ ಬಗ್ಗೆ ನಮಗೆ ಮಹಾಭಾರತದಲ್ಲೇ ಕಂಡುಬರುತ್ತದೆ. ಮೆಗಸ್ತೀಸನ ಬರವಣಿಗೆ ಹಾಗೂ ಅಶೋಕನ ಶಿಲಾಶಾಸನಗಳಲ್ಲಿ ಚೋಳರ ಬಗ್ಗೆ ಉಲ್ಲೇಖಗಳು ನಮಗೆ ಸಿಗ್ತಾ ಹೋಗುತ್ತೆ. ಚೋಳರು ದಕ್ಷಿಣ ಭಾರತದಲ್ಲಿ ಪಲ್ಲವರು ಅವನತಿ ಹೊಂದಿದ ಮೇಲೆ ಏಳಿಗೆಯನ್ನು ಬಂದವರು. ಈ ಚೋಳ ಮನೆತನ ಕ್ರಿಸ್ತ ಶಕ 9ನೇ ಶತಮಾನದಿಂದ 12ನೇ ಶತಮಾನದವರೆಗೆ ದಕ್ಷಿಣ ಭಾರತದ ಬಹುಭಾಗಗಳನ್ನು ಇವರು ಆಳ್ವಿಕೆ ಮಾಡಿದವರು. ಚೋಳ ಸಾಮ್ರಾಜ್ಯವು ಕೋರಮಂಡಲ ತೀರವು ಒಳಗೊಂಡಂತೆ ನೆಲ್ಲೂರಿನಿಂದ ದಕ್ಷಿಣದ ಪುದುಕೋಟೆಯವರೆಗೆ ಇವರ ಒಂದು ಸಾಮ್ರಾಜ್ಯ ಹಬ್ಬಿತ್ತು. ಅದು ತುಂಗಭದ್ರಾ ನದಿಯ ದಕ್ಷಿಣ ಭಾಗ ಹಾಗೂ ಮೈಸೂರಿನ ಕೆಲವು ಭಾಗಗಳನ್ನು ಒಳಗೊಂಡಿದ್ದು, ಇವರ ಒಂದು ಸಾಮ್ರಾಜ್ಯಕ್ಕೆ ವಿಸ್ತರಣೆಯ ಒಂದು ಪ್ರದೇಶಕ್ಕೆ ಚೋಳ ಮಂಡಳ ಎಂದು ಸಹ ಕರೆಯಲಾಗುತ್ತಿತ್ತು. ಚೋಳರ ಪ್ರಾರಂಭಿಕ ರಾಜಧಾನಿ ಉರೆಯೂರು. ಇದಕ್ಕೆ ಹಳೆ ತಿರುಚನಾಪಳ್ಳಿ ಅಂತಲೂ ಸಹ ಕರೀತಾರೆ. ಇವರ ಒಂದು ರಾಜ ಲಾಂಛನ ಹುಲಿ. ಹಾಗಾದರೆ ತಾಂಜಾವೂರಿನ ಚೋಳರ ಒಂದು ಇತಿಹಾಸದ ಬಗ್ಗೆ ಸವಿಸ್ತಾರವಾಗಿ ಈಗ ನಾವು ನೋಡೋಣ. ತಾಂಜಾವೂರಿನ ಚೋಳರ ಬಗ್ಗೆ ಇತಿಹಾಸವನ್ನು ತಿಳಿಯಲು ನಮಗೆ ಲಭ್ಯವಿರುವಂತಹ ಆಧಾರಗಳು ಯಾವ್ಯಾವು ಅನ್ನೋದೀಗ ನೋಡಿದಾಗ, ಅಶೋಕನ ಶಾಸನಗಳು, ಮೆಗಸ್ತೀಸನ ಬರವಣಿಗೆಗಳು, ಸಿಲೋನಿನ ಬೌದ್ಧ ಗ್ರಂಥ ಮಹಾವಂಶ, ಟಾಲಮಿಯ ಭೂಗೋಳ, ಅನಾಮಿಕನ ಕೃತಿ ಪೆರಿಪ್ಲೇಸ್ ಆನ್ ದಿ ಎರಿಥ್ರಿಯಸಿ, ಬುದ್ಧಮಿತ್ರನ ವೀರಶೂರಸೋಲಿಯಂ, ಜಯಗೊಂಡರನ ಕಳಿಂಗ ತುಪ್ಪರಣಿ, ಸಂಗಮ್ ಸಾಹಿತ್ಯ, ಸೆಕ್ಕಿಲಾರನ ಪೆರಿಯ ಪುರಾಣ, ಉತ್ತರ ಮೇರೂರು ಶಾಸನ, ನಾಣ್ಯಗಳು, ಸ್ಮಾರಕಗಳು ಚೋಳರ ಇತಿಹಾಸದ ಬಗ್ಗೆ ತಿಳಿಸುವಂತಹ ಪ್ರಮುಖ ಆಧಾರಗಳಾಗಿವೆ ಅಂತ ನಾವಿಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗುತ್ತೆ. ಹಾಗಾಗಿ ಇಷ್ಟೆಲ್ಲ ಆಕಾರಗಳನ್ನು ಇಟ್ಕೊಂಡು ನಾವು ಚೋಳರ ಒಂದು ಆಡಳಿತ ಹೇಗಿತ್ತು ಅನ್ನೋದನ್ನು ನಾವು ಅಧ್ಯಯನವನ್ನು ಮಾಡಬಹುದು. ಹಾಗಾದ್ರೆ ಇವರ ಒಂದು ರಾಜಕೀಯ ಚರಿತ್ರೆ ಬಗ್ಗೆ ಈಗ ಒಂದೊಂದಾಗಿ ತಿಳಿಯೋಣ. ಈ ಚೋಳರ ಇತಿಹಾಸವು, ಇವರ ರಾಜಕೀಯ ಇತಿಹಾಸವು ಸಂಗಮ್ ಯುಗದಿಂದ ಆರಂಭಗೊಳ್ಳುತ್ತದೆ. ಇಳಿಯಾನ್ ಚೋಳ ಸಂಗಮ್ ಯುಗದ ಆರಂಭ ಚೋಳ ರಾಜನಾಗಿದ್ದ. ಆಗ ಇವನ ಒಂದು ರಾಜಧಾನಿ ಉರೆಯೂರಾಗಿತ್ತು. ಹಾಗಾಗಿ ಸಂಗಮ್ ಯುಗದಲ್ಲಿ ಕಂಡುಬರುವಂತಹ ಚೋಳ ಅರಸ ಅಂತಂದ್ರೆ ಇಳಿಯಾನ್ ಚೋಳ ಅಂತ ಗಮನದಲ್ಲಿ ಇಟ್ಕೊಳ್ಬೇಕು. ಇಳಿಯಾನ್ ಚೋಳ ಸಂಗಮ್ ಯುಗದ ಆರಂಭ ಅರಸನಾಗಿದ್ದ. ಆಗ ಅವರ ಒಂದು ರಾಜಧಾನಿ ಉರೆಯೂರ್ ಆಗಿತ್ತು. ನಂತರ ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಕರಿಕಾಳ ಚೋಳ ಆಳ್ವಿಕೆಯನ್ನು ಮಾಡ್ತಾನೆ. ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಕರಿಕಾಳ ಚೋಳನೇ ಚೋಳ ಸಂತತಿಯ ಮೊದಲ ಐತಿಹಾಸಿಕ ದೊರೆ ಅಂತ ಇಲ್ಲಿ ಗುರುತಿಸಿಕೊಂಡಿದ್ದಾನೆ. ಕರಿಕಾಳ ಚೋಳ ಚೋಳ ಸಂತತಿಯ ಮೊದಲ ಅರಸ ಅಂತ ನೀವು ನೆನ್ಪಿಟ್ಕೊಳ್ಳಿ. ಇವನು ವೀರ ಯೋಧನಾಗಿದ್ದ. ಕರಿಕಾಳ ಚೋಳ ಚೇರ ಮತ್ತು ಪಾಂಡ್ಯರನ್ನು ಸೋಲಿಸ್ತಾನೆ. ನಂತರ ಚೇರ ರಾಜನಿಗೆ ತನ್ನ ಮಗಳನ್ನು ಸಹ ನೀಡುತ್ತಾನೆ.
ಸಿಲೋನಿನ ಮೇಲೆ ದಂಡಯಾತ್ರೆಯನ್ನು ಸಹಿತ ಕೈಗೊಳ್ತಾನೆ. ಈ ಸಿಲೋನಿನ ದಂಡಯಾತ್ರೆ ಬಗ್ಗೆ ನಾವು ಹೇಳಬೇಕಾದ್ರೆ, ಸಿಲೋನಿನ ದಂಡಯಾತ್ರೆ ಕೈಗೊಂಡು ಅಲ್ಲಿಂದ ಆತ 1200 ಬಂದಿಗಳನ್ನು ತರ್ತಾನೆ. 1200 ಬಂದಿಗಳಿಂದ ಈತ ಏನ್ ಮಾಡ್ತಾನೆ, ಕಾವೇರಿ ನದಿಗೆ 1080 ಅಡಿ ಉದ್ದದ ಕಲ್ಲೈನೈ ಅಣೆಕಟ್ಟು, ಇವನ ಒಂದು ಪ್ರಮುಖವಾದಂತಹ ಕೆಲಸ ಕಲ್ಲೈನೈ ಅಣೆಕಟ್ಟನ್ನು ಕಟ್ಟಿಸಿದ್ದು. ಅದು 1200 ಜನರಿಂದ, ಇವ್ರು ಯಾರು, ಕೈದಿಗಳು. ಈತ ಸಿಲೋನಿನ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡು ಅಲ್ಲಿಂದ ಈ ಒಂದು ಕೈದಿಗಳಿಂದ ಈತ ಕಲ್ಲೈನೈ ಅಣೆಕಟ್ಟನ್ನಿತ ಕಟ್ಟಿಸ್ತಾನೆ. ರಾಜಧಾನಿಯನ್ನು ಈತ ಬದಲಾವಣೆ ಮಾಡ್ತಾನೆ. ಇಲ್ಲಿ ಮೊದಲು ಯಾವುದು, ಉರೈಯೂರ್ ರಾಜಧಾನಿಯಾಗಿತ್ತು. ಉರೈಯೂರಿಂದ ತನ್ನ ರಾಜಧಾನಿಯನ್ನು ಬದಲಾವಣೆ ಮಾಡಿ ಕಾವೇರಿ ಪಟ್ಟಣಂಗೆ ವರ್ಗಾಯಿಸಿದ. ಹಾಗಾಗಿ ಈ ಐತಿಹಾಸಿಕ ವ್ಯಕ್ತಿ ಅಂತ ಈತ ಗುರುತಿಸ್ಕೊಳ್ತಾನೆ. ಉರೈಯೂರಿನಿಂದ ಕಾವೇರಿ ಪಟ್ಟಣಕ್ಕೆ ವರ್ಗಾಯಿಸಿದನು. ಹಾಗಾಗಿ ಈ ಕಲ್ಲೈನೈ ಅಣೆಕಟ್ಟು ದಕ್ಷಿಣ ಭಾರತದಲ್ಲಿ ನಿರ್ಮಾಣವಾದ ಮೊದಲ ನೀರಾವರಿ ಅಣೆಕಟ್ಟಾಗಿದೆ. ಇದು ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಮೊದಲ ನೀರಾವರಿ ಅಣೆಕಟ್ಟನ್ನು ಕಟ್ಟಿಸಿದ್ದು ಯಾರು, ಕರಿಕಾಳ ಚೋಳ. ಹಾಗಾಗಿ ರಾಜಕೀಯ ಇತಿಹಾಸದಲ್ಲಿ ಪ್ರಾರಂಭಿಕ ವ್ಯಕ್ತಿಯಲ್ಲಿ ಕಂಡುಬರುವಂತ ಪ್ರಮುಖ ಅರಸ ಅಂತಂದ್ರೆ ಇಲ್ಲಿ ಕರಿಕಾಳ ಚೋಳ ಅಂತ ನಾವಿಲ್ಲಿ ನೋಡ್ಬೋದು. ಇವನ ನಂತರ ಸೆಂಗಣ್ಣ ಆಳ್ವಿಕೆ ಮಾಡ್ತಾನೆ. ಸೆಂಗಣ್ಣ ನಂತರ ಏನಾಗುತ್ತೆ, ಹಲವು ಶತಮಾನಗಳ ಕಾಲ ಚೋಳರು ಅಗೋಚರವಾಗಿ ಉಳಿತಾರೆ. ಅವ್ರು ಎಲ್ಲಿ ಹೋದ್ರಿ, ಏನಾದ್ರು, ಸಾವಿರ ನಂತರದ ಒಂದು ಸಂತತಿಗಳು ಎಲ್ಲಿದ್ರು ಅನ್ನೋದು ನಮಗೆ ಮಾಹಿತಿಗಳು ಲಭ್ಯವಾಗುವುದಿಲ್ಲ. ಚೋಳರ ಒಂದು ಇತಿಹಾಸ ಕ್ರಿಸ್ತಶಕ 2ನೇ ಶತಮಾನದಿಂದಲೇ ನಾವು ನೋಡ್ತಾ ಹೋಗ್ತೀವಿ. ನಂತರ ಅಗೋಚರವಾದಂತ ಮತ್ತೆ ಇತಿಹಾಸ ನಂತರದ ಅರಸರು ನಮಗೆ ಕಾಣಿಸ್ತಾ ಹೋಗ್ತಾರೆ. ನಂತರದಲ್ಲಿ ಚೋಳರ ಒಂದು ಪ್ರಮುಖ ದೊರೆಗಳು ನಮಗೆ ಲೀಸ್ಟ್ ಅನ್ನು ನಾವು ನೋಡ್ಬೋದು. ವಿಜಯಾಲಯ, 1ನೇ ಆದಿತ್ಯ, 1ನೇ ಪರಾಂತಕ, 1ನೇ ರಾಜರಾಜ ಚೋಳ, 1ನೇ ರಾಜೇಂದ್ರ ಚೋಳ, 1ನೇ ರಾಜಾಧಿರಾಜ, 1ನೇ ಕುಲೋತ್ತುಂಗ, ವಿಕ್ರಮ ಚೋಳ, 2ನೇ ಕುಲೋತ್ತುಂಗ, 2ನೇ ರಾಜಾರಾಜ, 2ನೇ ರಾಜಾಧಿರಾಜ, 3ನೇ ಕುಲೋತ್ತುಂಗ, 3ನೇ ರಾಜರಾಜ, 3ನೇ ರಾಜೇಂದ್ರ. ಇಷ್ಟೆಲ್ಲ ಅರಸರು ನಮಗೆ ಆಳ್ವಿಕೆಯಲ್ಲಿ ಮಾಡಿದಂತಹ ಚೋಳ ಪ್ರಮುಖ ಅರಸರು ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾದ್ರೆ ಈಗ ಒಂದೊಂದಾಗಿ ಪ್ರಮುಖ ಅರಸರ ಬಗ್ಗೆ ಈಗ ಮಾಹಿತಿಯನ್ನು ನೋಡ್ತಾ ಹೋಗೋಣ. ವಿಜಯಾಲಯ. ವಿಜಯಾಲಯ ಕ್ರಿಸ್ತಶಕ 850ರಿಂದ 871ರವರೆಗೆ ಆಳ್ವಿಕೆಯನ್ನು ಮಾಡಿದಂತಹ ಅರಸ. ವಿಜಯಾಲಯ ಚೋಳ ಸಾಮ್ರಾಜ್ಯದ ಪುನಃ ಸಂಸ್ಥಾಪಕ. ಇವನು ಮೊದಲು ಪಲ್ಲವರ ಸಾಮಂತನಾಗಿದ್ದನು. ಪಲ್ಲವರು ಪಾಂಡ್ಯರ ವಿರುದ್ಧ ಯುದ್ಧದಲ್ಲಿ ತೊಡಗಿದ್ದಾಗ ತಂಜಾವೂರನ್ನು ಪಲ್ಲವರಿಂದ ಈತ ವಶಪಡಿಸ್ಕೊಳ್ತಾನೆ. ತಂಜಾವೂರನ್ನು ಪಲ್ಲವರಿಂದ ಈತ ವಶಪಡಿಸ್ಕೊಳ್ತಾನೆ. ಇಲ್ಲಿಂದ ಮುಂದೆ ತಾಂಜಾವೂರು ಚೋಳರ ರಾಜಧಾನಿಯಾಗುತ್ತೆ. ತಾಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ಇಲ್ಲಿಂದ ಮುಂದೆ ತಾಂಜಾವೂರು ರಾಜಧಾನಿ ಆದ ಮೇಲೆ ಇಲ್ಲಿ ತನ್ನ ಒಂದು ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ. ವಿಜಯಾಲಯ ದುರ್ಗಾ ದೇವಾಲಯವನ್ನು ಕಟ್ಟಿಸ್ತಾನೆ. ವರಕೇಸರಿ, ರಾಜಕೇಸರಿ ಇವನ ಪ್ರಮುಖ ಬಿರುದುಗಳು. ಇವನು ವಿಜಯಾಲಯ ಚತುರ್ವೇದಿ ಮಂಗಳಂ ಎಂಬ ಬ್ರಾಹ್ಮಣರ ಅಗ್ರಹಾರವನ್ನು ಸಹ ನಿರ್ಮಿಸ್ತಾನೆ. ವಿಜಯಾಲಯನ ಒಂದು ಪ್ರಮುಖವಾದಂತಹ ಐತಿಹಾಸಿಕ ಒಂದು ಮಾಹಿತಿ ಇಷ್ಟು. ನಂತರ 1ನೇ ಆದಿತ್ಯ ಕ್ರಿಸ್ತಶಕ 871ರಿಂದ 907ರವರೆಗೆ 1ನೇ ಆದಿತ್ಯ ಆಳ್ವಿಕೆಯನ್ನು ಮಾಡ್ತಾನೆ. ವಿಜಯಾಲಯನ ಮಗನಾದಂತಹ ಆದಿತ್ಯನು ಪಲ್ಲವ ವಿರುದ್ಧ
ಸ್ವತಂತ್ರವನ್ನು ಘೋಷಿಸಿಕೊಳ್ತಾನೆ. ಹಾಗಾಗಿ ಪಲ್ಲವ ವಿರುದ್ಧ ಸ್ವಾತಂತ್ರ್ಯ ಘೋಷಿಸಿಕೊಂಡ ಮೊದಲ ಚೋಳ ದೊರೆ. ಪಲ್ಲವರ ಮತ್ತು ಪಾಂಡ್ಯರ ನಡುವಿನ ಎಡೆಬಿಡದ ಸಂಘರ್ಷ ಇವನ ಪ್ರಾಬಲ್ಯಕ್ಕೆ ಕಾರಣವಾಯಿತು. ಯಾವಾಗಲೂ ಇಲ್ಲಿ ಪಲ್ಲವರು ಮತ್ತು ಪಾಂಡ್ಯರ ನಡುವೆ ಸಂಘರ್ಷಗಳು ಏರ್ಪಡ್ತಾ ಇತ್ತು. ಇದರ ಒಂದು ಲಾಭವನ್ನು 1ನೇ ಆದಿತ್ಯವರ್ಮನು ಪಡೆದುಕೊಂಡನು. ಇಲ್ಲಿ ಕೊನೆಯ ಪಲ್ಲವ ಅರಸ ಅಪರಾಜಿತ ವರ್ಮನನ್ನು ಆದಿತ್ಯನು ಸೋಲಿಸಿ ಪಲ್ಲವ ರಾಜ್ಯವಾದ ತೊಂಡೈ ಮಂಡಳವನ್ನು ಈತ ವಶಪಡಿಸಿಕೊಳ್ತಾನೆ. ತೊಂಡೈ ಮಂಡಳ ಪಲ್ಲವರ ರಾಜ್ಯವಾದಂತಹ ತೊಂಡೈ ಮಂಡಳವನ್ನಿತ ವಶಪಡಿಸಿಕೊಳ್ತಾನೆ ಹಾಗೂ ಚೋಳರ ಸ್ವತಂತ್ರ ರಾಜ್ಯವನ್ನು ಸಿದ್ಧಪಡಿಸ್ತಾನೆ. ಆದಿತ್ಯನು ಪಾಂಡ್ಯ ದೊರೆ ಸಹಿತ ವೀರನಾರಾಯಣ ಮತ್ತು ಗಂಗರಾಜ 2ನೇ ಪೃಥ್ವಿಪತಿಯನ್ನು ಸೋಲಿಸ್ತಾನೆ. ಚೇರ ರಾಜಕುಮಾರಿಯನ್ನು ತನ್ನ ಮಗ ಪಾರಂತನಿಗೆ ಕೊಟ್ಟು ವಿವಾಹವನ್ನು ಮಾಡಿಕೊಳ್ತಾನೆ. ಈತ ಆದಿತ್ಯವರ್ಮ ಒಬ್ಬ ಶಿವಭಕ್ತನಾಗಿರ್ತಾನೆ. ಹಾಗಾಗಿ ಹಲವು ಶಿವಾಲಯಗಳನ್ನು ಸಹಿತ ನಿರ್ಮಿಸಿದನು. ಇವನ ಬಿರುದು ರಾಜಕೇಸರಿ. ಇಷ್ಟು ಆದಿತ್ಯವರ್ಮನ ಅವಧಿಯಲ್ಲಿ ಕಂಡುಬರುವಂತಹ ಪ್ರಮುಖ ಅಂಶಗಳು. ಸೊ ಪಲ್ಲವರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸುವ ಒಂದು ಅರಸ ಅಂತಂದ್ರಲ್ಲಿ 1ನೇ ಆದಿತ್ಯ. ಹಾಗಾಗಿ ಪಲ್ಲವ ವಿರುದ್ಧ ಸ್ವಾತಂತ್ರ್ಯ ಘೋಷಿಸಿಕೊಂಡ ಮೊದಲ ಚೋಳ ದೊರೆ ಯಾರು ಅಂತಂದ್ರೆ 1ನೇ ಆದಿತ್ಯ. ನಂತರ ಇವನ ನಂತರ ಅಧಿಕಾರಕ್ಕೆ ಬಂದವನು ಇವನ ಮಗ 1ನೇ ಪರಾಂತಕ. 1ನೇ ಪರಾಂತಕ ಕ್ರಿಸ್ತಶಕ 907ರಿಂದ 955ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. 1ನೇ ಪರಾಂತಕನು ದಕ್ಷಿಣದಲ್ಲಿ ನಿಜವಾದ ಚೋಳ ಸಾಮ್ರಾಜ್ಯದ ಸ್ಥಾಪಕ. ನಿಜವಾದ ಚೋಳ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಾನೆ. ಈತ ಮಧುರೈ ಮೇಲೆ ದಾಳಿಯನ್ನು ಮಾಡಿದ. ಮಧುರೈ ಮೇಲೆ ದಾಳಿ ಇಟ್ಟನು. ಪಾಂಡ್ಯ ಅರಸ 2ನೇ ರಾಜಸಿಂಹನು ಸಿಲೋನಿಗೆ ಓಡಿ ಹೋಗಿ ಅಲ್ಲಿಂದ ರಾಜ ಕಸಪ್ಪನ ಆಶ್ರಯ ಪಡೆದನು. ಮಧುರೈಯನ್ನು ಆಕ್ರಮಿಸಿದ ಪಾರಂತಕನಿಗೆ ಮಧುರೈ ಕೊಂಡ ಎಂಬ ಬಿರುದನ್ನು ಸಹಿತ ಪಡಿತಾನೆ. ಮಧುರೈ ಮೇಲೆ ದಾಳಿ ಮಾಡಿದ್ದರಿಂದ ಅಲ್ಲಿ ಆ ಒಂದು ಜಯದ ಒಂದು ಸಾಧನೆ ನೆನಪಿಗಾಗಿ ಮಧುರೈ ಕೊಂಡ ಎಂಬ ಬಿರುದನ್ನಿತ ಪಡಿತಾನೆ. ನಂತರ ರಾಜಸಿಂಹ ಮತ್ತು ಸಿಂಹಳದ ಸಂಯುಕ್ತ ಸೈನ್ಯವನ್ನು 919ರಲ್ಲಿ ಕ್ರಿಸ್ತಶಕ 919ರಲ್ಲಿ ವೆಲ್ಲೂರು ಕದನದಲ್ಲಿ ವೆಲ್ಲೂರು ಕದನದಲ್ಲಿ ಈತ ಸೋಲಿಸ್ತಾನೆ. ಸೊ ಹೀಗೆ ರಾಜಸಿಂಹ ಮತ್ತು ಸಿಂಹಳದ ಒಂದು ಸೈನ್ಯವನ್ನು ವೆಲ್ಲೂರು ಕದನದಲ್ಲಿ ಸೋಲಿಸ್ತಾನೆ. ಸಿಲೋನ್ ದಿಗ್ವಿಜಯ ಕೈಗೊಂಡು ಈತ ಇಲ್ಲಮಂ ಕೊಂಡ ಬಿರುದನ್ನು ಪಡಿತಾನೆ. ಬಾಣರು ಪಲ್ಲವರು ಇವನ ವಶವಾಗ್ತಾರೆ. ಆದರೆ ರಾಷ್ಟ್ರಕೂಟ ದೊರೆ 3ನೇ ಕೃಷ್ಣನು ಗಂಗಾ ದೊರೆ 2ನೇ ಭೂತನೊಡನೆ ಕೂಡಿ ಚೋಳರ ಮೇಲೆ ಯುದ್ಧವನ್ನು ಸಾರ್ತಾನೆ. ಕ್ರಿಸ್ತಶಕ 949ರಲ್ಲಿ ನಡೆದ ತಕ್ಕೋಲಂ ಕದನ. ತಕ್ಕೋಲಂ ಕದನದಲ್ಲಿ 949ರಲ್ಲಿ ಪಾರಂತಕನು ಸೋತೋಗ್ತಾನೆ. ಯಾರಿಂದ? ರಾಷ್ಟ್ರಕೂಟ ದೊರೆ 3ನೇ ಕೃಷ್ಣ. ಈತ
ಗಂಗಾದೊರೆ ಎರಡನೇ ಭೂತನೊಂದಿಗೆ ಸೇರಿಕೊಂಡು ಇಲ್ಲಿ ಒಂದನೇ ಪಾರಂತಕರನ್ನು ಸೋಲಿಸ್ತಾರೆ. ತಪ್ಪು. ಈ ಗಂಗಾದೊರೆ ಭೂತುಗ ಪಾರಂತಕನ ಮಗನಾದಂತಹ ರಾಜಾದಿತ್ಯ, ಯಾರು? ರಾಜಾದಿತ್ಯ ಇವನನ್ನು ಕೊಲೆ ಮಾಡ್ತಾನೆ. ಯಾರು? ಭೂತುಗ. ಸೊ ಭೂತುಗ ಪಾರಂತಕನ ಮಗ ರಾಜಾದಿತ್ಯನನ್ನು ಈ ಒಂದು ಯುದ್ಧದಲ್ಲಿ ಕೊಲೆಯನ್ನು ಸಹ ಮಾಡ್ತಾನೆ. ಭೂತುಗ ಯಾರು? ಗಂಗಾದೊರೆ. ಗಂಗಾದೊರೆ ಭೂತುಗ ರಾಜಾದಿತ್ಯನನ್ನು ಕೊಲೆ ಮಾಡ್ತಾನೆ. ಕಂಚಿ ಮತ್ತು ತಾಂಜಾವೂರುಗಳು ರಾಷ್ಟ್ರಕೂಟರ ವಶವಾಗ್ತವೆ ಈ ಒಂದು ಸಂದರ್ಭದಲ್ಲಿ. ಹೀಗಾಗಿ ಮೂರನೇ ಕೃಷ್ಣನಿಗೆ ತಾಂಜಯ್ಯಂ ಕೊಂಡ ಎಂಬ ಬಿರುದಲ್ಲಿ ಸಿಗುತ್ತೆ. ರಾಷ್ಟ್ರಕೂಟ ದೊರೆ ಮೂರನೇ ಕೃಷ್ಣ ತಕ್ಕೋಲಂ ಕದನದಲ್ಲಿ ಪಾರಂತಕನನ್ನು ಸೋಲಿಸಿ ತಾಂಜಾಯ್ ಕೊಂಡ ಎಂಬ ಒಂದು ಬಿರುದನ್ನು ಈತ ಗಳಿಸ್ತಾರೆ. ಇನ್ನು ಪಾರಂತಕ ಒಬ್ಬ ಉತ್ತಮ ಸಾಹಿತ್ಯ ಪೋಷಕ ಸಹನಾಗಿದ್ದಾನೆ. ಪಾರಂತಕನ ಆಸ್ಥಾನದಲ್ಲಿನ ವೆಂಕಟ ಮಾಧವ ಈತ ಋಗ್ವೇದದ ಮೇಲೆ ಭಾಷ್ಯಗಳನ್ನು ಬರೀತಾನೆ. ಪಾರಂತಕ ಚಿದಂಬರಂ ದೇವಾಲಯಕ್ಕೆ ಚಿನ್ನದ ಕಳಶವನ್ನು ಮಾಡಿಸಿಕೊಡ್ತಾನೆ. ಇನ್ನು ಚೋಳರ ಸ್ಥಳೀಯ ಸ್ವಯಂ ಆಡಳಿತದ ಮೇಲೆ ಬೆಳಕು ಚೆಲ್ಲುವ ಉತ್ತರ ಮೇರೂರು ಶಾಸನವನ್ನು ಪಾರಂತಕನು ಹೊರಡಿಸ್ತಾನೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೋದು. ಈ ಉತ್ತರ ಮೇರೂರು ಶಾಸನ. ಸೊ ಉತ್ತರ ಮೇರೂರು ಶಾಸನವು ನಮಗೆ ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ಇಲ್ಲಿ ಚೋಳರ ಸ್ಥಳೀಯ ಸ್ವಯಂ ಆಡಳಿತ, ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುವಂತಹ ಪ್ರಮುಖ ಶಾಸನ ಅಂತಂದ್ರೆ ಉತ್ತರ ಮೇರೂರು ಶಾಸನ. ಇದು ತುಂಬಾನೇ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಉತ್ತರ ಮೇರೂರು ಶಾಸನವನ್ನು ಹೊರಡಿಸಿದ್ದು ಯಾರು? ಒಂದನೇ ಪಾರಂತಕ. ಈ ಒಂದು ಶಾಸನ ಸ್ಥಳೀಯ ಸ್ವಯಂ ಆಡಳಿತ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಪ್ರಮುಖ ಒಂದು ಶಾಸನ ಇವನ ಒಂದು ಕಾಲಾವಧಿಯಲ್ಲಿ ಕಂಡುಬರುತ್ತೆ. ಸೊ ಹೀಗೆ ಪಾರಂತಕನ ನಂತರ ಗಂಧರಾದಿತ್ಯ, ಅರಿಚೋಳ, ಎರಡನೇ ಆದಿತ್ಯ, ಉತ್ತಮ ಚೋಳರು ಆಳ್ವಿಕೆಯನ್ನು ಮಾಡಿದರು.